ನೋಡ್ಕೊಳ್ಳೋದು? ಇನ್ನು ಯಾರು ನನ್ನ ತಡೆಯಕ್ಕಾಗಲ್ಲ. ಎಲ್ಲನೂ ನಿರ್ಧಾರ ಮಾಡಾಗಿದೆ. ನಿರ್ಧಾರನಾ? ಏನ್ ನಿರ್ಧಾರ? ಎದ್ದೇಳೆ ಮೇಲೆ, ಏಳೆ ಮೇಲೆ. ಇನ್ಮೇಲಿಂದ ನಾನೇ ಕಮ್ಮಿ. ಇಬ್ರು ನೋಡ್ಬಾರ್ದೇ ಇರೋದನ್ನ ನೋಡಿರೋ ತರ ಬ್ಯಾ ಅಂತ ನಿಂತಿದ್ದೀರಾ? ಅಲ್ಲ, ಇನ್ಮೇಲೆ ನೀನೇ ಕಮಲಿ ಅಂದ್ರೆ ಏನೇ ಅರ್ಥ ಅದು? ಓಹೋ, ಕನ್ನಡದಲ್ಲಿ ಹೇಳಿದ ಅರ್ಥ ಆಗ್ಲಿಲ್ವಾ? ಇಂಗ್ಲಿಷಲ್ಲಿ ಹೇಳ? ಹೆಂಗೆ ಹೇಳಿ? ಐ ಆಮ್ ಇನ್ಮೇಲೆ ಫುಲ್ ಫಾರ್ಮ್ ಕಮಲಿ. ಅಂಡರ್ಸ್ಟ್ಯಾಂಡ್? ಚಿಲ್ಲರೆ ಕಾಸಿಗೆ ಆಸೆ ಪಟ್ಟು ಕಳ್ತನ ಮಾಡ್ತಿದ್ದವಳನ್ನ ಕರ್ಕೊಂಡ್ ಬಂದು ಸಿಂಹಾಸನದ ಮೇಲೆ ಕೂರ್ಸ್ದೆ ನೋಡು, ಅದೇ ನಾನು ಮಾಡಿದ ತಪ್ಪು. ನಿನಗೆ ಹೇಗ್ ಪಾಠ ಕಳಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಎದ್ದೇಳೆ ಮೇಲೆ, ಏಳೆ. अंबी नहीं कमली बोलो। ನೀನ್ ಅಣ್ಣಯ್ಯ ಅಂದಿದ್ದು ನಂಗೆ ಸಖತ್ ಇಷ್ಟ ಆಯ್ತು ಕಣವ. ನಂಗುವೆ ನೀವು ತಂಗ್ಯವ ಅನ್ನೋದು ಜಾನ ಇಷ್ಟ ಅಣ್ಣಯ್ಯ. ಅಪ್ಪ, ತವರಿಗೆ ಬಾ ತಂಗಿ ಪಿಕ್ಚರ್ ಟ್ರೈಲರ್ ಸಾಕು, ಆಗೋ ಕೆಲ್ಸದ ಬಗ್ಗೆ ಗಮನ ಹಾಕಿ. ಅಣ್ಣ ತಂಗಿ ಯಾಕೆ ತೋರ್ಸ್ಕೊಂಡ್ರೆ ನಿನ್ಗೇನು ಅವ್ರೆ? ನಮ್ಗೇನು ಉರಿ ಇಲ್ಲಪ್ಪ. ಹಿಂಗೆ ಎಮೋಷನಲ್ ಆಗ್ಬಿಟ್ಟು ನಿನ್ ತಂಗಿ ನಮ್ ಜೊತೆ ಡೀಲಿಗೆ ಬರ್ತೀನಿ ಅಂತ ಹೇಳಿದ್ಲಲ್ಲ, ಅವಳ ಮನ್ಸನ್ನ ನೀವೇ ಬದಲಾಯಿಸ್ಬಿಡಿ, ಸಂದಾಕಿರ್ತದೆ ಅಲ್ವೇ? ಹೌದಲ್ಲ ತಂಗ್ಯವ, ನೀನ್ ಡೀಲಿಗೆ ಬರೋದು ಓಕೆ ತಾನೆ? ಓಕೆ. ಸಬ್ಬಾಸ್ ಅಕ್ಕ, ಹೊಡಿ ಅಡ್ಡು. ಇದೇ ಖುಷಿಲಿ ಹೊಟ್ಟೆಗೆ ಏನಾದ್ರೂ ಹಾಕೋಬಿಡೋಣ ಅಲ್ವಾ ಅಜಯ್? ಅಯ್ಯೋ, ನನ್ನಿಂದ ನೀವ್ಯಾರು ಊಟ ಮಾಡದೇ ಇದ್ದೀರಾ? ತಡೀರಿ, ನಾನೇ ಹೋಗಿ ಅಡ್ಗೆ ಮಾಡ್ಕೊಂಡ್ ಬರ್ತೀನಿ. ಅಂಬಿ ಅಕ್ಕ ಅಡಿಗೆನಾ? ಹೌ ಇಸ್ ದಿಸ್ ಪಾಸಿಬಲ್ ಯಾ? ಈವನ್ ಐ ಡೋಂಟ್ ನೋ ಯಾ. Wait and watch.
ಹೇಳ್ತಾ ಇದ್ದೀನಿ. ಇನ್ಮೇಲಿಂದ ನನ್ನ ಈ ಮನೆ ಆಳ್ ಥರ ನೋಡೋದು, ನೀವ್ ಹೇಳಿದ ಕೆಲ್ಸನ ಮಾಡು ಅಂತ ನನಗೆ ಒತ್ತಾಯ ಮಾಡೋದು, ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡಿ. ಅಜ್ಜಿ ಮೊಮ್ಮಗಳಿಗೆ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಈ ಕ್ಷಣದಿಂದ ಈ ಇಡೀ ಮನೆಗೆ ನಾನೇ ಬಾಸ್. ಅಂಬಿ, ಬಾಯ್ ಮುಚ್ಚೆ. ಮಿನಿ ನಿನ್ ಮೊಮ್ಮಗ್ಳಿಗೆ ಹೇಳು, ಬಾಯ್ ಬಿಟ್ರೆ ಬಾಯ್ ಮೇಲೆ ಬೀಳ್ತವೆ ಅಂತ. ನಾನು ಅಂಬಿ ಆಗಿದ್ದಾಗ ಅದೆಷ್ಟು ಜನ ಹಲ್ ಮುರ್ದಾಕಿದ್ದೀನೋ ನನಗೆ ಗೊತ್ತಿಲ್ಲ. ಇಷ್ಟು ದಿನ ಕಾಸು ತಗೊಂಡು ಕೆಲಸ ಮಾಡ್ತಿದ್ದೆ ಅನ್ನೋ ನಿಯತ್ತಿತ್ತು. ಆದ್ರೆ ನೀನು ಯಾವಾಗ ನನ್ನ ಮನೆ ಬಿಟ್ಟು ಹೋಗು ಅಂದೋ ಅಲ್ಲಿಗೆ ಕೇಳ್ಕತ್ತ ನಾಟಕ ಬಂತು. ಇನ್ಮೇಲಿಂದ ನಾನೇ ಕಮ್ಲಿ, ನಾನೇ ಮಹಾಜನ್ ಮನೆ ಹಿರಿ ಮೊಮ್ಮಗಳು. ಆಡ್ತಿದ್ಯಾ? ಈ ಸೆಕೆಂಡೇ ನೀನ್ ಯಾರು ಅಂತ ಎಲ್ರಿಗೂ ನಿಜ ಹೇಳ್ತೀನಿ. ಹೋಗು ಹೇಳು, ನಾನು ಹೇಳ್ತೀನಿ. ನನ್ನ ಇಲ್ಲಿಗೆ ಕಾಸು ಕೊಟ್ಟು ಕರ್ಕೊಂಡು ಬಂದು ನಾಟಕ ಆಡು ಅಂತ ಹೇಳಿದ್ದು ನೀವಿಬ್ರೇ ಅಂತ. ಈ ಕೋಟೆಯಲ್ಲಿ ಅಂಬಿ ದರ್ಬಾರ್ ಶುರು. ಇನ್ಮೇಲೆ ನಾನು ಹೇಳೋದು ಬರೀ ಮಾತಲ್ಲ, ಆಜ್ಞೆ. ಏನ್ ಬೇಬಿ ಇವಳು ನಮಗೆ ಈ ತರ ರಿವರ್ಸ್ ಹೊಡೆದ್ಬಿಟ್ಲಲ್ಲ, ಬೇಕಿತ್ತ ನಮ್ಗಿದು? ಏ ಡೌರಾಣಿ, ಈಗ ನೀನ್ ಏನ್ ಮಾಡ್ತೀಯ ಗೊತ್ತಾ? ನನ್ಗೋಸ್ಕರ ಒಂದು ಸೂಪರ್ ಆಗಿರೋ ಮೊಬೈಲ್ನ ಆರ್ಡರ್ ಮಾಡ್ತೀಯ. ಮಿನಿ ಬಾಯಿ ಮುಚ್ಕೊ, ಆನೆ ಹೋಗ್ಬಿಟ್ರೆ ಕಷ್ಟ. ಏನ್ ಬೇಬಿ ನಮ್ಮ ಪರಿಸ್ಥಿತಿ ಹಿಂಗಾಗೋಯ್ತು? ಎಷ್ಟು ಎದುರ್ತಾಳೆ ನೋಡ್ತೀಯ ಅವಳು. ಅಯ್ಯೋ, ಇವಳು ಹೋಗ್ತಾ ಇರೋ ಸ್ಪೀಡ್ ನೋಡ್ತಾ ಇದ್ರೆ ನಮ್ಮ ಕತೆ. ಓಹೋ, ಕೊಡ್ತಾಳಮ್ಮ ಚಂಬು. ವೆಂಕಟರಮಣ ಗೋವಿಂದ ಗೋವಿಂದ. ಕಾಲ್ಗೆ ಸಿಕ್ಕುತ್ತಾ? ಹೊಟ್ಟೆ ಹಸ್ವಾಗಿ ತಲೆ ತಿರುಗ್ತೈತೆನಾ, ಅದಕ್ಕೆ ಒದ್ದಿದ್ದು. ಅಜಯ್, ಒಳಗಡೆ ಹೋಗ್ಬಿಟ್ಟು ಅಕ್ಕ ಏನ್ ಮಾಡ್ತಾವಳೆ ಅಂತ ನೋಡ್ಕೊಂಡ್ ಬಂದೇಳು. ಏನಾ ನನಗೆ ಆರ್ಡರ್ ಮಾಡ್ತೀಯಾ? ನಾನು ನಿರ್ತಾಳೆ ಅವಳು, ನೀನು ಹೋಗಜ್ಜಿ ಆಚೆ ಅಂತಾಳೆ. ನಾನೇನ್ ಮಾಡ್ಲಿ? ಹೌದಾ? ವಾ, ಹಂಗಂದ್ರೆ ಹೊಟ್ಟೆಗೆ ತಣ್ಣೀರ್ ಬಟ್ಟೆನೆ. ಅಣ್ಣ, ನನ್ನ ಕೈಲಿ ತಡಿಯೋಕ್ಕಾಗಲ್ಲ. ಬಿರಿಯಾನಿ, ನಲ್ಲಿ ಮೂಳೆ, ಕಾಲ್ ಸೂಪ್ ತಂದ್ಬಿಡೋಣ ಬಾ. ಹೊಟ್ಟೆಲೆಲ್ಲ ಕಳ್ಳು ಕೂಗ್ತಾ ಇದೆ ಕಣ್ಲ. ನಿನ್ಗೂ ತಿನ್ಬಿಡು. ನಡಿ.
ಎಲ್ರು ಬಿರ್ನೆ ಬನ್ನಿ. ಬಿರ್ನೆ ಬನ್ನಿ. ಊಟ ರೆಡಿನಾ? ರೋಣ, ನನ್ಗೆ ಯಾಕೋ ಇದು ಸಿಕ್ಕಾಪಟ್ಟೆ ರಿಸ್ಕ್ ಅನ್ನಿಸ್ತೇನೆ ಕಣ. ಪ್ರೀತಿಯಿಂದ ಮಾಡಿ ಹೊಡ್ಕೊಣ ತಂಗ್ಯವ, ನಡೀತೀನೋ? ಅಪ್ಪ, ಪ್ರೀತಿ ಗೀತಿ ಓಕೆ, ಆದ್ರೆ ನಾಲ್ಗೆ ಅಂತ ಒಂದಿದೆಯಲ್ಲ, ಹೆಂಗೆಂಗೋ ಮಾಡಿರೋದನ್ನ ಹೆಂಗ್ ತಿನ್ನೋದು? ತಾರಾ, ರಿಷಿ ಏನೋ ಒಂದು ಮಾತು ಅಂದ ಅಂತ ಇಷ್ಟೊಂದು ಸಿಟ್ಟು ಮಾಡ್ಕೊಂಡಿದ್ಯಾ? ಆದರೆ ಅವನ ಮುಂದೆನೆ ನೀನು ಕಮಲಿ ಬಗ್ಗೆ ಹಾಗೆಲ್ಲ ಮಾತಾಡ್ತೀನಿ. ಅವ್ನಿಗೆ ಹೇಗೆ ಅನ್ಸ್ಬೇಡ. ಅತ್ತೆ, ಕಾಫಿ. ಇಷ್ಟೊತ್ತಲ್ಲೇನೇ ಕಾಫಿ ನಿಂದು? ನಾನೇನ ಕೇಳಿದ್ನಾ? ತಂದಿದ್ಯಲ್ಲ, ತಲೆ ಮೇಲೆ ಸುಡ್ಬಿಟ್ಟು ಹೋಗು. ಹಾಸಿನಿ, ನೀನು ಹೋಗಮ್ಮ. ನಿಮ್ಮ ಅತ್ತೆ ಏನೋ ತುಂಬ ಟೆನ್ಷನ್ಲಿದ್ದಾಳೆ. ಯಾಕೆ ಅವಳ ಮೇಲೆ ಹಾಕಿ ಕೂಗಾಡ್ತೀಯ? ಈಗ ಎಲ್ರ ಮೇಲೂ ಕೋಪ ಮಾಡ್ಕೊಂಡ್ರೆ ಏನು ಪ್ರಯೋಜನ ಅಂತೀನಿ. ನಿಂತ್ಕೊಳ್ಳಿ. ಈಗ ನನಗೇನ್ ಮಾತಾಡಕ್ಕೂ ಇಷ್ಟ ಇಲ್ಲ. ರಿಷಿ, ಕಮಲಿ ಸಿಕ್ಕಲ್ಲ? ಈ ಮನೇಲಿ ಕಮಲಿ ಬಿಟ್ಟು ಬೇರೆ ಏನು ಟಾಪಿಕ್ ಇಲ್ವಾ ರಮೇಶ್? ಕಮಲಿ ಅವ್ರು ಸಿಕ್ಕಿಲ್ಲ ಅನ್ನೋ ಟೆನ್ಷನಲ್ಲಿ ನಾನು ನಿಮ್ಮ ಬೇರೆ ಏನಾದ್ರೂ ವಿಷಯ ಇದ್ರೆ ಮಾತಾಡು ರಿಷಿ. ಅಮ್ಮ ಪ್ಲೀಸ್, ನಾನು ಹೇಳೋದನ್ನ ಒಂಚೂರು ಕೇಳಿ. ಕಮಲಿ ಅವರು ವಾಪಸ್ ಬಂದರು, ಇದಕ್ಕೆಲ್ಲ ಕಾರಣ ಅನಿಕಮ್ಮ. ಯಾವಾಗ್ಲೂ ಮನೆ ಬಿಟ್ಟು ಹೋಗೋದು, ಆಮೇಲೆ ವಾಪಸ್ ಬರೋದು. ಕಾರಣ ಏನು ಅಂತ ಕೇಳಿದ್ರೆ ಅನಿಕಾ ಅಂತ ಹೇಳ್ಬಿಡೋದು. ಇದೇ ರೂಢಿ ಆಗೋಗಿದೆ ಅವಳಿಗೆ. ಇದು 4 ಜನಕ್ಕೆ ಗೊತ್ತಾದ್ರೆ ಎಂತ ಅವಮಾನ ಗೊತ್ತಾ? ಅನ್ನಪೂರ್ಣಮ್ಮ ಅವ್ರಿಗೆ ಇದೇನು ಅನ್ನಿಸ್ತಾ ಇರ್ಬೋದು, ಆದ್ರೆ ನನಗ್ ಮರ್ಯಾದೆ ಇದೆ. ಇದನ್ನೆಲ್ಲ ಸಹಿಸ್ಕೊಳಕ್ ನನ್ನಿಂದ ಆಗಲ್ಲ. ಡೋಂಟ್ ವರಿ, ಚಿಲ್, ಕಾಮ್ ಡೌನ್. ಸ್ವಲ್ಪ ಟೈಮ್ ಬೇಕಷ್ಟೇ. ಅಕ್ಕ ಬೇಡಕ್ಕ, ಹೊಟ್ಟೆ ತುಂಬೋಯ್ತು, ಸಾಕು. ಏಯ್ ಹಾಕಿಸ್ಕ. ಇನ್ನ ಬಡ್ಸ್ನೇ ಇಲ್ವಲ್ಲ? ಹಾಕಿ, ಸ್ವಲ್ಪ ಹಾಕಿ. ಮೊದಲು ದೊಡ್ಡವ್ರು ನೀವು ತಿನ್ನಿ, ನಿಮ್ಗೇನು ಆಗಿಲ್ಲ ಅಂದ್ರೆ ಆಮೇಲೆ ಚಿಕ್ಕವ್ರು ನಾವು ತಿಂತೀವಿ. ಅಮೃತ ಅಮೃತ ಇದ್ದಂಗಿದೆ. ಅಮೃತ ತರ ಇದೆ, ತುಂಬಾ ಚೆನ್ನಾಗಿದೆ. ಅಕ್ಕ, ಸಕ್ಕತ್ತಾಗಿ ಮಾಡಿದ್ಯಾ ಅಕ್ಕ. ತಂಗ್ಯವ ಸೂಪರ್. ಅಕ್ಕ, ಇನ್ನೊಂದು ಸ್ವಲ್ಪ ಗೊಜ್ಜಾಕು. ಯಾರು ಸಾಕು ಅಂದ್ರು? ನನ್ನ ಮಗನ್ ಯಾವ ಹೋಟ್ಲ್ ಊಟನೂ ಇದ್ರ ಮುಂದೆ ಇಲ್ಲ ಅಕ್ಕ. ಅಲ್ಲ ಕಣಂಬಿ, ಯಾವತ್ತು ನೀನು ಅಡುಗೆ ಮನೆ ಕಡೆ ಓದೋಳೆ ಅಲ್ಲ. ಇಷ್ಟೊಂದು ರುಚಿಯಾಗಿ ಮಾಡಿದ್ಯಲ್ಲ, ಎಲ್ಲಿ ಕಲ್ತೆ? ಎಲ್ಲ ನಿಮ್ಮ ಆಶೀರ್ವಾದ ಕಣಜ್ಜಿ. ನನ್ನ ಆಶೀರ್ವಾದನ. ತುಂಬಾ ಚೆನ್ನಾಗಿ ಮಾಡಿದ್ಯಾ.
ನನ್ನ ಕಾಪಾಡ್ದವ್ರು ನೀವು ನಿಮ್ಮನ್ನ ಸಂದಾಗಿ ನೋಡ್ಕೊಳ್ಳೋದು ನನ್ನ ಕರ್ತವ್ಯ. ನೀವೇನು ಚಿಂತೆ ಮಾಡಬೇಡಿ. ನಿಮ್ಮ ಅಮ್ಮಿ ನನ್ನ ಮನೆಯಾಗೆ ಆರಾಮಾಗಿರ್ತಾಳೆ. ಅಲ್ಲ ಬೇಬಿ, ನಾವಿಬ್ರು ನೀಟಾಗಿ ಪ್ಲಾನ್ ಮಾಡಿ ಎಷ್ಟು ಚೆನ್ನಾಗಿ ಬಲೆನ ಹೆಣ್ಕೊಂಡಿದ್ವಿ. ಆ ಬಲೆ ಒಳಗೆ ನಮ್ಮನ್ನೇ ಸಿಕ್ಕಾಕಿಸ್ಬಿಟ್ಲಲ್ಲ ಅವಳು ಅಂತ. ಬೇಬಿ, ನಮ್ಗೆ ಇವಾಗ ಬೇರೆ ಆಪ್ಷನ್ನೇ ಇಲ್ವಲ್ಲ ಬೇಬಿ, ಏನ್ ಮಾಡೋದು? ಅಂದ್ರೆ ಏನ್ ನಿಮ್ ಮಾತಿನ ಅರ್ಥ? ಹೋಗಿ ಅವ್ಳ ಕಾಲಿಗೆ ಬೀಳ್ಬೇಕಾ ನಾವು? ಇನ್ನೇನಮ್ಮ, ಮಾನ ಮರ್ಯಾದೆ ಅಂತ ಎಲ್ಲ ನೋಡ್ತಾ ಇದ್ರೆ ಹೊಟ್ಟೆ ತುಂಬುತ್ತಾ? ಈಗ ಹೊಟ್ಟೆ ನಮ್ಮ ಮಾತು ಕೇಳುತ್ತಾ ಹೇಳು? ಅಮ್ಮಮ್ಮ, ಇಷ್ಟು ದೊಡ್ಡ ಪ್ರಾಬ್ಲಮ್ ಅಲ್ಲಿ ಇದ್ದೀವಿ ನಾವು, ನಿಮ್ಗೆ ತಿನ್ನೋದ್ರ ಬಗ್ಗೆನೇ ಯೋಚನೆನಾ? ಬೇಬಿ, ತಿನ್ಲಿಲ್ಲ ಅಂದ್ರೆ ತಲೆ ಓಡಲ್ಲ. ಎಷ್ಟು ದೊಡ್ಡ ಪ್ರಾಬ್ಲಮ್ಸ್ ಇದ್ರೂ ಹೊಟ್ಟೆಗೆ ಹಾಕೊಳ್ಳಿಲ್ಲ ಅಂದ್ರೆ ತಲೆ ಏನು ಕೆಲಸ ಮಾಡಲ್ಲಮ್ಮ. ಅದಕ್ಕೆ ನಾನು ಹೋಗಿ ಸ್ವಲ್ಪ ತಿನ್ನೋದಕ್ಕೆ ತಂದ್ಬಿಡ್ಲಾ? ಹಾ, ಹೋಗಿ ಅಮ್ಮಮ್ಮ, ಹೋಗಿ. ನೀವು ಹೋದ ತಕ್ಷಣ ತಗೊಳ್ಳಿ ಅಂತ ಎತ್ ಕೊಟ್ಬಿಡ್ತಾಳೆ. ಅದಕ್ಕೆಲ್ಲ ನೀನೇನು ಟೆನ್ಷನ್ನೇ ಮಾಡ್ಕೋಬೇಡ ಬೇಬಿ. ನಾನು ತಲೆ ಉಪಯೋಗಿಸಿ ಸ್ವಲ್ಪ ಒಳ್ಳೆ ಕೆಲಸ ಏನಾದರೂ ಮಾಡಿ ಅದನ್ನ ಗಿಟ್ಟಿಸ್ಕೊಂಡ್ ಬಂದ್ಬಿಡ್ತೀನಿ. ನೀನ್ ತಲೆ ಕೆಡ್ಸ್ಕೋಬೇಡ. ಮೊದಲು ನಿನ್ನೊಳಗೆ ಒಂದು ಮೊಬೈಲ್ ಆರ್ಡರ್ ಮಾಡು. ಬಂದೆ. ಊಟ ಊಟ. ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ಶಂಭು ನಿನಗೆ ಸಾಟಿ ಇಲ್ಲ, ನಿನ್ನ ಅಡುಗೆ ರುಚಿಗೆ ಸಾಟಿ ಇಲ್ಲ, ಬಡಿಸಿ ಎಲ್ರಿಗೂ ಹಾಕ್ಬಿಟ್ರೆ ಪ್ಲೇಟ್ಗೆ. ಅರೆ ಹೋಯ್ ಅರೆ ಹೋಯ್ ಅರೆ ಹೋಯ್ ಅರೆ ಹೋಯ್. ಏನ್ ಶಂಭು, ಗ್ಯಾಸ್ಟ್ರಿಕ್ಕಾ? ಇಲ್ಲ ಕಣವೆ. ನೀನ್ ಅಡ್ಗೆ ಮಾಡ್ತಿದ್ಯಾ? ಯಾಕಂಬ್ಲಿ, ಮರ್ತೋಯ್ತಾ? ಅಲ್ಲ, ದೂರದಿಂದ ನೋಡಿದ್ರೆ ತರಕಾರಿಗಳ ಮಧ್ಯೆ ನೀನು ಒಂದ್ ತರಕಾರಿ ತರ ಕಾಣ್ತಿದ್ಯಾ, ಅದಕ್ಕೆ ನೀನ್ ಅಡ್ಗೆ ಮಾಡ್ತೀಯಾ ಅಂತ ಕೇಳ್ದೆ. ನೀನು ಒಂದು ಸಿಕ್ಕ ಯಾಕವ್ವಿ, ನಿನ್ ಕೈ ರುಚಿನೂ ಬಲೆ ಜೋರಾಗಿರ್ತೈತೆ. ನಾನು ಕೈ ಹಾಕಕ್ ಇದೇನ್ ಇಸ್ಪಿಟ್ಟ? ಇದೆಲ್ಲ ನನಗ್ ಸೆಟ್ ಆಗಲ್ಲ. ಅಲ್ಲ, ಗೇಟ್ ಬಿದ್ರೆ ಅಡ್ಗೆನೂ ಮರ್ತೋಯ್ತಾರ? ಲೇ ಅಧಿಕ ಪ್ರಸಂಗಿ, ಎಚ್ಲ ಸುಮ್ನೆ. ಕಮ್ಲಿ, ಆನಿಷ್ಟೊಂದು ಸದ್ದೆ ಇಲ್ಲ, ಏನ್ ಮಾಡ್ದೆ? ಅದೆಲ್ಲ ನಿಂಗೆ ಯಾಕೆ? ಮುಂಕೆ ಕೇಳ್ದೆ ಅಟೆ. ಅದೇನು ಬೇಕಾಗಿಲ್ಲ. ಅವಳೇನಾದ್ರೂ ತಿನ್ನಕ್ ಕೇಳಿದ್ರೆ ಕೊಡ್ಬೇಡ. ನಾನೇ ಕೊಡ್ತೀನಿ, ಕೊಡಲ್ಲ. ಅಲ್ಲ ಕಮ್ಲಿ, ಅವಳ ಮುಂದೆ ನನ್ನ ದೋಸ್ತು ಅಂತ ಕೊಂಡಾಡ್ದೆ, ಈಗ ಹೀಗೆ ಕಡಕಾಗಿ ಮಾತಾಡ್ತೀಯಲ್ಲ? ಅದಂಗೆ, ನಾನ್ ಹೇಳೋದನ್ನೆಲ್ಲ ನಿಜ ಅನ್ಕೊಂಡು ಓಡಾಡ್ಬೇಡ. ಎಷ್ಟು ಮೇಲತ್ತೀನೋ ಹಂಗೆ ದಪ್ಪ ಅಂತ ಕೆಳಗಾಕ್ಬಿಡ್ತೀನಿ. ಯಾನೇ ಬದಲಾಗೋದೆ ಕಣವಿ ನೀನು. ಏನಂಬಿ ಅದು? ಪಾಯಸ. ಪಾಯಸನೂ ಮಾಡಿದ್ಯಾ? ಹಂಗ ಸ್ವಲ್ಪ ಸ್ವಲ್ಪ ಕೊಡಕ. ಪಾಯಸ ರುಚಿ ನೋಡಿ. ಅಯ್ಯೋ, ಹುಷಾರು. ನೀರು ಕುಡಿ, ತಕೊಳ್ಳಿ. ನಿಧಾನ ಅಲ್ಲಯ್ಯ. ಇಷ್ಟು ದಿನದಲ್ಲಿ ಇವತ್ತೇ ಕಣವ ಈ ಬಜಾರು ಮನೆ ಅಂತ ಅನ್ನಿಸ್ತೈತೆ. ಊಟ ಮಾಡಿ ಅಣ್ಣಯ್ಯ. ಅಜ್ಜಿ ತಿನ್ನಿ.